ದರ್ಶನ್ ಜೈಲುವಾಸವನ್ನ ಅನುಭವಿಸ್ತಾ ಇರುವಾಗಲೇ ರಮ್ಯಾ ಸಾಫ್ಟ್ ಕಾರ್ನ್ ಅನ್ನ ತೋರಿಸಿದ್ದಾಳೆ. ಎಸ್, ನಟಿ ರಮ್ಯಾ ಸಾಕಷ್ಟು ವಿಚಾರವಾಗಿ ದರ್ಶನ್ ಅಭಿಮಾನಿಗಳ ಮೇಲೆ ಕೆಂಡಾಮಂಡಲರಾಗ್ತಾ ಇದ್ರು. ಈಗ ಸ್ವಲ್ಪ ಸಾಫ್ಟ್ ಕಾರ್ನ್ ಬಂದಂಗೆ ಕಾಣಿಸ್ತಾ ಇದೆ. ಜೈಲುವಾಸಿ ದರ್ಶನ್ ಬಗ್ಗೆ ರಮ್ಯಾ ಸಾಫ್ಟ್ ಕಾರ್ನ್. ದರ್ಶನ್ ಲೈಟ್ ಬಾಯ್ ಆಗಿ ಕಷ್ಟಪಟ್ಟು ಮೇಲೆ ಬಂದವರು, ಆದ್ರೆ ಜೀವನ ಹಾಳು ಮಾಡಿಕೊಂಡ್ರು ಅಂತ ಹೇಳಿರುವಂತಹ ರಮ್ಯಾ, ಹೀಗೆ ಆಗದೆ ಇದ್ದಿದ್ರೆ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ರು. ಸುಪ್ರೀಂ ಕೋರ್ಟ್ ತೀರ್ಪು ಸ್ವಾಗತಿಸುತ್ತೇನೆ ಅಂತ ನಟಿ ರಮ್ಯಾ ಹೇಳಿದ್ದಾರೆ. ಸುಪ್ರೀಂ ತೀರ್ಪಿನಿಂದ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ. ಈ ಬೆಳವಣಿಗೆಯಿಂದ ಹೆಣ್ಣು ಮಕ್ಕಳಿಗೆ ಧೈರ್ಯ ಬಂದಿದೆ, ಎಲ್ಲ ಒಳ್ಳೆಯದಾಗ್ತಾ ಇದೆ ಅನ್ಕೊಳ್ತೀನಿ ಅಂತ ರಮ್ಯಾ ಹೇಳಿಕೆಯನ್ನ ನೀಡಿದ್ದಾರೆ. ವಿಜಯಲಕ್ಷ್ಮಿ ಪರವೂ ಕೂಡ ಬ್ಯಾಟಿಂಗ್ ಮಾಡಿರುವಂತಹ ರಮ್ಯಾ. ಎಸ್ ವೀಕ್ಷಕರೇ, ರಮ್ಯಾ ಇಷ್ಟು ದಿನ ಕೆಂಡ ಕಾರ್ತಾ ಇದ್ರು. ಎಸ್, ಅವರು ಕೆಂಡ ಕಾರ್ತಾ ಇರುವಂತದ್ದು ಯಾರ ಮೇಲೂ ಅಲ್ಲಾಗಿತ್ತು. ದರ್ಶನ್ ಅಭಿಮಾನಿಗಳು ಅವ್ರಿಗೆ ಕೆಟ್ಟಗೆಡ್ದಂಗೆ ಮೆಸೇಜ್ ಹಾಕಿದ್ರು. ಅದು ಒಂದು ಹೆಣ್ಣಾಗಿ ಪ್ರಶ್ನೆಯನ್ನು ಮಾಡಬೇಕಾಗಿತ್ತು. ಅವರು ಪ್ರಶ್ನೆ ಮಾಡ್ತಾ ಇದ್ರು, ನಟಿ ರಮ್ಯಾ ದರ್ಶನ್ ಅವ್ರನ್ನ ಕಂಡ್ರೆ ದ್ವೇಷ ಮಾಡ್ತಾಳೆ, ಇದು ಮ್ಯಾಟ್ರೇ ಅಲ್ಲ. ನಟಿ ರಮ್ಯಾಗೆ ದರ್ಶನ್ ಅಭಿಮಾನಿಗಳು ಸಾಕಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ, ಇದು ವಿಚಾರ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ರು. ಈಗ ದರ್ಶನ್ ಜೈಲು ಪಾಲಾದ ಮೇಲೆ ದರ್ಶನ್ ಅವರ ಹಳೆ ಜೀವನವನ್ನ ಅವರು ನೆನಪು ಮಾಡಿಕೊಂಡಿದ್ದಾರೆ. ಅವರ ಸಹವಾಸ ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ಚೆನ್ನಾಗಿ ಬೆಳೀತಿದ್ರು ಅಂತ ಹೇಳಿ ನಟಿ ರಮ್ಯಾ ಹೇಳಿರುವಂಥದ್ದು. ಇದರಲ್ಲಿ ರಾಂಗ್ ಆಗಿ ಏನು ಕಾಣಿಸ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ತೀರ್ಪನ್ನು ಸ್ವಾಗತಿಸುತ್ತೇನೆ, ಹಾಗೆ ದರ್ಶನ್ ಲೈಟ್ ಬಾಯ್ ಆಗಿ ಕಷ್ಟಪಟ್ಟು ಮೇಲೆ ಬಂದವರು, ಅವ್ರ ಜೀವನವನ್ನು ಹಾಳು ಮಾಡಿಕೊಂಡ್ರು. ಸುಪ್ರೀಂ ಕೋರ್ಟ್ ತೀರ್ಪನ್ನು ನಾನು ಸ್ವಾಗತಿಸ್ತೇನೆ. ಸುಪ್ರೀಂ ಕೋರ್ಟ್ನಿಂದ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಈ ಬೆಳವಣಿಗೆಯಿಂದ ಹೆಣ್ಣು ಮಕ್ಕಳಿಗೆ ಧೈರ್ಯ ಬಂದಿದೆ ಎನ್ನುವಂತಹ ವಿಚಾರಗಳನ್ನ ಮಾತನಾಡಿದ್ದಾರೆ. ಹಾಗೆ ವಿಜಯಲಕ್ಷ್ಮಿ ಅವರ ಬಗ್ಗೆಯೂ ಕೂಡ ಒಳ್ಳೆಯದಾಗಿ ಮಾತನಾಡಿದ್ದಾರೆ. ರಾಂಗ್ ಏನಿದೆ ಇದರಲ್ಲಿ? ಒಳ್ಳೆ ಹೆಸರು ಕೂಡ ಮಾಡ್ಕೊಂಡಿದ್ರು. ಸೊ ಆ ಒಂದು ಅವರು ಗ್ರೋತ್ ನೋಡಿ ನನಗೆ ಹೆಮ್ಮೆ ಆಗ್ತಾ ಇತ್ತು. ಯಾಕಂದ್ರೆ ನಾನು ಏನ್ ಹೇಳಿದೆ ಅಂದ್ರೆ ಒಂದ್ ಕಡೆ ನನಗೆ ದರ್ಶನ ಪರಿಚಯ ಅಲ್ವಾ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಅವರು ಒಂದು ಲೈಟ್ ಬಾಯ್ ಆಗಿ ತುಂಬಾ ಚೆನ್ನಾಗಿ ಅವ್ರು ಬೆಳೆದ್ರು ನಮ್ಮ ಇಂಡಸ್ಟ್ರಿನಲ್ಲಿ, ಒಳ್ಳೊಳ್ಳೆ ಹಿಟ್ಸ್ ಕೊಟ್ಟಿದ್ದಾರೆ ಅಂಡ್ ಒಳ್ಳೆ ಹೆಸರು ಕೂಡ ಮಾಡ್ಕೊಂಡಿದ್ರು. ಸೊ ಆ ಒಂದು ಅವರು ಗ್ರೋತ್ ನೋಡಿ ನನಗೆ ಹೆಮ್ಮೆ ಆಗ್ತಾ ಇತ್ತು. ಯಾಕಂದ್ರೆ ಏನು ಇಲ್ದೇವರು ಬಂದು ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಒಂದು ಖುಷಿ ಆಗುತ್ತೆ. ಬಟ್ ಇವತ್ತು ನನಗೆ ಈಗ ಆಗದೆ ಹೋಗಿದ್ರೆ ಇನ್ನೂ ಅಷ್ಟು ಚೆನ್ನಾಗಿರ್ಬೋದಾಗಿತ್ತು, ಆದ್ರೆ ಅವ್ರ ಜೀವನ ಹಾಳು ಮಾಡ್ಕೊಂಡ್ರು ಅಂತ ಅಲ್ಲಿಗೆ ನನಗೆ ಬೇಜಾರ ಆಯ್ತು ಅಷ್ಟೇ. ಬಟ್ ಒಂದು ಸಮಾಜದಲ್ಲಿ ಇದೀವಿ ನಾವು, ಕಾನೂನು ಅಂದ್ರೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂಡ್ ಕಾನೂನು ಪ್ರಕಾರ ನಡ್ಕೊಂಡ್ರೆ ನಾವು ಸಮಾಜದಲ್ಲಿ ಒಂದು ಒಳ್ಳೆಯ ದಾರಿನಲ್ಲಿ ನಮ್ಗೆ ಎಲ್ಲರೂ ಹೋಗ್ಬೋದು. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಜಡ್ಜ್ಮೆಂಟ್ ಅಂಡ್ ಐ ಥ್ಯಾಂಕ್ ದ ಸುಪ್ರೀಂ ಕೋರ್ಟ್ ಫಾರ್ ಗಿವಿಂಗ್ ದಿಸ್ ಜಡ್ಜ್ಮೆಂಟ್. ಅವರು ಒಂದು ಹೆಣ್ಣಲ್ವಾ, ಸೊ ಅವ್ರಿಗೆ ಅರ್ಥ ಆಗತ್ತೆ ಇದರಿಂದ ಏನೇನಾಗುತ್ತೆ ಅಂತ, ಆತರ ಮಾಡಬಾರ್ದು ಅಂತ. ಐ ಹೋಪ್ ದಟ್ ವಿಜಯಲಕ್ಷ್ಮಿ ಅವರು ದರ್ಶನ್ ಫ್ಯಾನ್ಸ್ ಅವ್ರು ಏನ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗ್ಲಿ ಅಂತ ನಾನು ಐ ಬಿ ವೆರಿ ಹ್ಯಾಪಿ ವಿಚ್ ಇಸ್ ಗೋಯಿಂಗ್ ಟು ಬಿ ಒಳ್ಳೆ ಬೆಳವಣಿಗೆ. ಅಭಿಮಾನಿಗಳಿಗೆ ಒಂದು ಮಹಿಳೆಯರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಅವ್ರು ಬಗೆಹರಿಸಿದ್ರೆ ಒಳ್ಳೇದಲ್ವಾ? ಐ ಥಿಂಕ್ ವಿಜಯಲಕ್ಷ್ಮಿ ಅದನ್ನ ನೋಡ್ಕೊಂಡ್ರೆ ಐ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್. ಐ ಹೋಪ್ ಶಿ ಡಸ್ ಇಟ್. ಯಾ, ಓಕೆ, ಥ್ಯಾಂಕ್ ಯು. ನಾನು ಏನ್ ಹೇಳಿದೆ ಅಂದ್ರೆ ಒಂದ್ ಕಡೆ ನನಗೆ ದರ್ಶನ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.